ಹಾಯ್ ಆಲ್, ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವ್ಲಾಗ್ನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಗಿಲ್ಲ ಬೇಗ ಅಪ್ಲೋಡ್ ಮಾಡೋದಕ್ಕೆ. ಹಬ್ಬದ ದಿನ ನಾನು ಬೆಳಗ್ಗೆ ಎದ್ದು ಹೊಸ್ತಿಲನ್ನೆಲ್ಲ ನೀಟಾಗಿ ಒರೆಸಿ ಕುಂಕುಮ ಇಟ್ಟು ಬಾಗಿಲಿಗೆ ತೋರಣ ಹಾಕಿದ್ದೆ. ಹಾಗೆಯೇ ನಮ್ಮತ್ತೆ ಆಚೆ ಎಲ್ಲ ನೀಟಾಗಿ ಗುಡಿಸಿ ಒರೆಸ್ಬಿಟ್ಟು ರಂಗೋಲಿ ಹಾಕಿದ್ರು. ಆಮೇಲೆ ದೇವ್ರಿಗೆ ಎಲ್ಲ ದೀಪ ಹಚ್ಚಿ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ದೇವ್ರಿಗೆ ನೈವೇದ್ಯಕ್ಕೋಸ್ಕರ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆಗೆ ಸ್ವಲ್ಪ ಆಯಿಲ್, ಸಾಸಿವೆ, ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆನೂ ಕೂಡ ಹಾಕಿ ಅದು ಫ್ರೈ ಆದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಹಾಕಿ ತಿರುಗಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಹಾಫ್ ನಿಂಬೆಹಣ್ಣು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಚಿತ್ರಾನ್ನ ರೆಡಿಯಾಗೋಯಿತು. ಹಾಗೆಯೇ ಸ್ವಲ್ಪ ಸಿಂಪಲ್ಲಾಗಿ ಕೋಸಂಬರಿ ಕೂಡ ರೆಡಿ ಮಾಡಿಕೊಂಡೆ. ಇನ್ನೊಂದು ಕಡೆ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತ ಶಾವಿಗೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಶಾವಿಗೆ ಹುರಿದಾದ್ಮೇಲೆ ಒಂದು ಪಾತ್ರೆಗೆ ನೀರು ಹಾಕಿ ಶಾವಿಗೆನ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಬೇಯಿಸ್ಕೊಂಡಿರುವಂಥ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹೆಸರು ಬೇಳೆನ 1-2 ವಿಜಿಲಿಟ್ಟು ಬೇಯಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೊಬ್ಬರಿ ಹಾಲು ಹಾಗೆಯೇ ಸ್ವೀಟ್ಗೋಸ್ಕರ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಹಾಕ್ಕೊಂಡ್ರೆ ಪಾಯಸ ರೆಡಿಯಾಗೋಯಿತು. ಇನ್ನು ಈ ಹಬ್ಬಕ್ಕೆ ಪಾನಕನೇ ಸ್ಪೆಷಲ್. ಹಾಗಾಗಿ ಒಂದು ಪಾತ್ರೆಗೆ ಸ್ವಲ್ಪ ನೀರು, ಬೆಲ್ಲ, ಏಲಕ್ಕಿ ಪೌಡರ್, ಸ್ವಲ್ಪ ತುಳಸಿ ಎಲೆನ ಹಾಕ್ಕೊಂಡು ಪಾನಕ ಕೂಡ ರೆಡಿ ಮಾಡಿಕೊಂಡೆ. ಹಾಗೆಯೇ ಇನ್ನೊಂದು ಸೈಡು ರಾತ್ರಿನೇ ನೆನೆಸಿಟ್ಟಿರೋ ಕಡಲೆಬೇಳೆನ ಸ್ವಲ್ಪ ರುಬ್ಕೊಂಡು ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಕಡಲೆಬೇಳೆ ವಡೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಎಲ್ಲ ಅಡುಗೆ ಮಾಡಿ ದೇವ್ರಿಗೆ ಪ್ರಸಾದ ಇಟ್ಟು ಪೂಜೆ ಮಾಡಿ ನಾವು ತಿನ್ನೋ ಅಷ್ಟರೊಳಗೆ 10ರಿಂದ 11 ಗಂಟೆ ಆಗೋಯಿತು. ಇನ್ನು ನಮ್ಮ ಮನೇಲಿ ಅರಿಶಿನ ಪುಡಿ ಎಲ್ಲ ಅಂಗಡಿಯಿಂದ ತರೋದಿಲ್ಲ, ನ್ಯಾಚುರಲ್ ಆಗಿ ಮನೇಲೇ ಮಾಡ್ಕೊಳ್ತೀವಿ. ಊರಲ್ಲಿ ಸಿಗೋವಂಥ ಅರಿಶಿನ ಕೊಂಬನ್ನು ತಂದು ಚೆನ್ನಾಗಿ ಜಜ್ಜಿಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರು ಮಾಡಿಟ್ಕೊಳ್ತೀವಿ. ಎಲ್ಲ ರೀತಿಯ ಅಡುಗೆಗಳಿಗೆ ನಾವು ಇದನ್ನೇ ಯೂಸ್ ಮಾಡ್ತೀವಿ. ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ, ನ್ಯಾಚುರಲ್ ಆಗಿರುತ್ತೆ. ಇನ್ನು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇದೆ, ಹಳದಿ ಇವೆಂಟು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ಗೆ ಒಂದು ಯೆಲ್ಲೋ ಕಲರ್ ಜುಬ್ಬನ್ನು ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಹಬ್ಬದ ದಿನವೇ ಬಂತು ಆಫ್ಟರ್ನೂನು. ಅದನ್ನು ಅನ್ಬಾಕ್ಸ್ ಮಾಡಿ ನೋಡಿದರೆ ತುಂಬಾ ಚೆನ್ನಾಗಿತ್ತು. ಆ ಕ್ಲಾತ್ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿತ್ತು. ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಕಲರ್. ನಮ್ಮನೇಲಿ ಸೊಪ್ಪಿನ ಪಲ್ಯ, ಸೋರೆಕಾಯಿ ಪಲ್ಯ, ನುಗ್ಗೆಕಾಯಿ ಪಲ್ಯ ಯಾವುದೇ ರೀತಿ ಪಲ್ಯ ಮಾಡಿದ್ರೂ ಅದಕ್ಕೆ ಕಡಲೆಬೀಜ ಪೌಡ್ರ್ ಹಾಕ್ಕೊಳ್ತೀವಿ. ಹಾಗಾಗಿ ಒಂದು ಕಡೆಗೆ ಸ್ವಲ್ಪ ಕಡಲೆಬೀಜ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿಟ್ಕೊಳ್ತೀನಿ. ಇದು ಯಾವತ್ತೂ ಕೂಡ ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.